ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಕೂರ್ಗ್ ಮೈಸೂರು ಪ್ರಾಪರ್ಟಿ ಆನ್ಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೊರಟಿರೋದು 5.5 ಎಕರೆ ರೋಬಸ್ಟಾ ಕಾಫಿ ತೋಟ. ಇದು ಹುಸೇನ್ ನಗರ ಮುಖ್ಯ ರಸ್ತೆಯಿಂದ ಕೇವಲ 400 ಮೀಟರ್ ದೂರದಲ್ಲಿದೆ. ನಾವೀಗ ಹೋಗ್ತಾ ಇರುವ ಪ್ರಾಪರ್ಟಿ ಬಂದು 5.5 ಎಕರೆ ಸಿಂಗಲ್ ಬೌಂಡರಿ, ಸಿಂಗಲ್ ಓನರ್ ಮತ್ತು ಸಿಂಗಲ್ ಆರ್ಟಿಸಿ, ಮತ್ತು ಇದು ಜನರಲ್ ಕ್ಯಾಸ್ಟ್ ಪ್ರಾಪರ್ಟಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾವೀಗ 5.5 ಎಕರೆ ರೋಬಸ್ಟಾ ಕಾಫಿ ತೋಟದ ಗೇಟ್ ಹತ್ರ ಬಂದಿದ್ದೀವಿ. ಈ ಕಾಫಿ ತೋಟದ ಪ್ರತಿಯೊಂದು ವಿಷಯಗಳನ್ನು ನಾನು ಪ್ರಾಕ್ಟಿಕಲಿ ಆಗಿ ತೋರಿಸ್ತಾ ಹೋಗ್ತೀನಿ. ಇದು ಎಂಟ್ರೆನ್ಸ್ ಗೇಟು ತೋಟಕ್ಕಿರೋದು. ಫುಲ್ ಬಂದು ರೋಬಸ್ಟಾ ಕಾಫಿ ಗಿಡಗಳು ಎಲ್ಲ 8 ಅಡಿಗೆ ನಟ್ಟಿರೋದು. ಕಾಫಿ, ಪೆಪ್ಪರ್, ಅರೆಕೆ ನಟ್ ಮೇಜರ್ ಬೆಲೆ ಇರುವ ತೋಟ ಇದು. ತೋಟದ ಒಳಗಡೆ ಎಲ್ಲ ಕಡೆ ಕೂಡ ರೋಡ್ ಇದೆ, ಜೀಪು ಕಾರು ಕೂಡ ಬರಬಹುದು. ಇದು ಸಣ್ಣದಾಗಿ ಒಂದು ಫಾರ್ಮ್ ಹೌಸ್ ಅಂತ ಫೌಂಡೇಶನ್ ಹಾಕಿರೋದು. ಇದು ಗೇಟ್ ಹತ್ರನೇ ಇದೆ, ಡೈರೆಕ್ಟ್ ರೋಡ್ಗೆ. ಸ್ಟೇಟ್ ಹೈವೇಯಿಂದ ಇಲ್ಲಿಗೆ 400 ಮೀಟರ್ ಪಂಚಾಯತ್ ತಾರ್ ರಸ್ತೆ ಇದೆ. 99% ಇದು ತುಂಬಾ ಕಂಡೀಷನ್ ಆದಂತ ಕಾಫಿ ತೋಟ. ಒನ್ ಟೈಮ್ ನೀರು ಹೊಡೆದಿದ್ದಾರೆ. ಈ ತೋಟದಿಂದ 600 ಮೀಟರ್ ದೂರದಲ್ಲಿ ಕಾವೇರಿ ಹೊಳೆ ಇದೆ. ಅಲ್ಲಿಂದನೇ ವರ್ಷಂಪ್ರತಿ ನೀರು ಹೊಡಿತಾರೆ ಅವರು. ಹಾಗೂ ಒಂದು ಬೋರ್ವೆಲ್ ಕೂಡ ಇದೆ. ಇದರಲ್ಲಿ 3.25 ಇಂಚಲ್ಲಿ ನೀರು ಬರುತ್ತೆ. ಈ ಗೇಟಿಂದ ನಿಮಗೆ ರೋಡ್ ಫೇಸಿಂಗ್ 120 ಮೀಟರ್ ಸಿಗುತ್ತೆ. 1 ಎಕರೆಗೆ ಈ ತೋಟದಲ್ಲಿ 40 ಚೀಲ ಕಾಫಿಯಿಂದ ಕಡಿಮೆ ಇಲ್ಲ. ಇದು ಸಂಪೂರ್ಣ ಫ್ಲಾಟ್ ಲ್ಯಾಂಡ್. ಸ್ಟೇಟ್ ಹೈವೇ ಪಕ್ಕದಲ್ಲಿ ಜಾಗ ಹುಡುಕುವವರಿಗೆ ಇದು ಬೆಸ್ಟ್ ಪ್ರಾಪರ್ಟಿ. ಪಕ್ಕದಲ್ಲಿ ದೊಡ್ಡ ದೊಡ್ಡ ಬಂಗಲೆಗಳು, ರೆಸಾರ್ಟ್ಗಳು ಹಾಗೂ ಹೋಮ್ ಸ್ಟೇಗಳಿವೆ. ಇದೇ ರೋಡಲ್ಲಿ ಹಾಗೆ ಮುಂದೆ ಹೋದರೆ ಒಂದು 300 ಮೀಟರ್ ದೂರದಲ್ಲಿ ಹೋಮ್ ಸ್ಟೇ ಇದೆ. ಹಾಗೆ ಇದೇ ರೋಡಲ್ಲಿ 600 ಮೀಟರ್ ದೂರದಲ್ಲಿ ಕಾವೇರಿ ಹೊಳೆ ಇದೆ. ಹಾಗೂ ಈ ರೋಡ್ ಎಂಡ್ ಹೋದ್ರೆ ದೊಡ್ಡ ಊರೇ ಇದೆ. ಈ ಪ್ರಾಪರ್ಟಿ ಬಂದು ಈ ಮೋರಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಎಂಡ್ ಆಗುತ್ತೆ. ಇದರ ಆಚೆ ಬೇರೆಯವ್ರದ್ದು. ನಾನೀಗ ನಿಮ್ಮನ್ನು ತೋಟದ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಒನ್ ಟೈಮ್ ಇರಿಗೇಷನ್ ಮಾಡಿದ್ದಾರೆ, ಪ್ರಾಬ್ಲಮ್ ಆಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಕಾಫಿ ತೋಟ. ಸುಮಾರು ಅಂದರೆ 20 ರಿಂದ 25 ವರ್ಷದ ಒಳಗಡೆ ಆಗಿರೋದು ಈ ಕಾಫಿ ಗಿಡಗಳಿಗೆ. ಕಾಫಿ, ಪೇಪರ್, ಅರೆಕೆ ನಟ್ ಇದು ಇಲ್ಲಿಯ ಮುಖ್ಯ ಬೆಳೆ. ತಾರ್ ರೋಡಿಂದ ತೋಟದ ಒಳಗಡೆ ಡೈರೆಕ್ಟ್ ಆಗಿ ರೋಡ್ ಇದೆ. ಜೀಪು ಅಥವಾ ಪಿಕಪ್, ಟ್ರ್ಯಾಕ್ಟರ್ ಬರಲಿಕ್ಕೆ, ಕಾಫಿ ಟ್ರಾನ್ಸ್ಪೋರ್ಟ್ ಮಾಡೋದು, ಗೊಬ್ಬರ ಹಾಕೋದು, ಇದಕ್ಕೆಲ್ಲ ರೋಡ್ ಬೇಕೇ ಬೇಕು. ಎಲ್ಲ ಫೆನ್ಸಿಂಗ್ ನಲ್ಲಿ ಕೂಡ ಬೌಂಡ್ರಿ ಸ್ಟೋನ್ ಇದೆ ಹಾಗೂ ಸಿಮೆಂಟ್ ಕಂಬ ಸುತ್ತಲೂ ಫೆನ್ಸಿಂಗ್ ಮಾಡಿದ್ದಾರೆ. ಇಲ್ಲಿ ಅಡಿಕೆ ಗಿಡಗಳನ್ನು ಕೂಡ ನಟ್ಟಿದ್ದಾರೆ. ಅದೆಲ್ಲ ಈಗ ಹೊಸ ಗಿಡಗಳು, 5 ವರ್ಷ ಆಗಿದೆ ಅಷ್ಟೇ. ಈ ಪ್ರಾಪರ್ಟಿ ನೋಡಿದ್ರೆ ನಿಮಗೆ ಎಲ್ಲೂ ಕೂಡ ಬೋರ್ ಇರಿಸಲ್ಲ. ಇದು ನಿಮಗೆ ಫ್ಯೂಚರ್ಗೆ ತುಂಬಾ ಬೆಸ್ಟ್ ಆಗಿರುತ್ತೆ. ಈ ಪ್ರಾಪರ್ಟಿ ಡೈರೆಕ್ಟ್ ಓನರ್ ಸಿಗ್ತಾರೆ ನಿಮಗೆ. ಯಾವುದೇ ರೀತಿಯ ಅಗ್ರಿಮೆಂಟ್ ಹೋಲ್ಡರ್ ಇಲ್ಲ. ಎಲೆಕ್ಟ್ರಿಸಿಟಿ, ನೀರು, ರೋಡು ಎಲ್ಲ ರೀತಿಯ ಸುಸಜ್ಜಿತವಾದ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ಜಾಗ ತಗೊಂಡ್ರೆ ನಾಳೆನೇ ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬಹುದು. ಎಲ್ಲ ಕೂಡ ಇಲ್ಲಿ ರೆಡಿ ಇದೆ. ಹೈವೇ ಪಕ್ಕದಲ್ಲೇ ದೊಡ್ಡ ಬಡ್ಜೆಟ್ ನಲ್ಲಿ ಜಾಗ ಹುಡುಕುವವರಿಗೆ ಇದು ಬೆಸ್ಟ್ ಪ್ರಾಪರ್ಟಿ. ಇಲ್ಲಿ ಪರ್ ಏಕರಿಗೆ 80 ಲಕ್ಷ ನಡೀತಾ ಇದೆ. ಕೂತ್ರೆ ಸ್ವಲ್ಪ ಕಮ್ಮಿ ಮಾಡಬಹುದು. ಇದು 5.5 ಎಕರೆ ರೆಕಾರ್ಡು. ಸಿಂಗಲ್ ಓನರು, ಸಿಂಗಲ್ ಆರ್ಟಿಸಿ ಮತ್ತು ಇದು ಜನರಲ್ ಕ್ಯಾಸ್ಟ್.
ಈ ತೋಟದಲ್ಲಿ ಎಲ್ಲೂ ಕೂಡ ಓಪನ್ ಇಲ್ಲ, ಎಲ್ಲ ಕಡೆ ಕೂಡ ಕಾಫಿ ಗಿಡ ಕವರ್ ಆಗಿದೆ. ಇಲ್ಲಿ ವರ್ಷಕ್ಕೆ ಮಳೆ ಬಂದ್ಬಿಟ್ಟು 85ರಿಂದ 90 ಇಂಚು ಬಂದೇ ಬರುತ್ತೆ. ಇಲ್ಲಿ ಸುತ್ತಲೂ ಫೆನ್ಸಿಂಗ್ ಅಂದ್ರೆ ತಾರ್ ರೋಡ್ ಇಂದ ಹಿಡಿದು ತೋಟದ ಸುತ್ತಲೂ ಫೆನ್ಸಿಂಗ್ ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆ ಎಲ್ಲ ಕಡೆ ಕೂಡ ಬೌಂಡ್ರಿ ಸ್ಟೋನ್ ಫಿಕ್ಸ್ ಆಗಿದೆ. ಇಲ್ಲಿರುವ ಮರಗಳು ಸಿಲ್ವರ್, ಜಂಗಲ್ವುಡ್ ಮತ್ತು ಇನ್ನಿತರ ಬೇರೆ ಬೇರೆ ಜಾತಿಯ ಕಾಡು ಮರಗಳಿವೆ. ಈಗ ನನಗೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿ ತೋರಿಸ್ತೀನಿ. ಇಂಚಿಂಚಾಗಿ ತೋರ್ಸಕ್ಕಾಗಲ್ಲ, ಯಾಕೆಂದ್ರೆ ವಿಡಿಯೋ ಲೆಂತ್ ತುಂಬಾ ಬಂದ್ಬಿಡುತ್ತೆ. ತುಂಬಾ ಅಚ್ಚುಕಟ್ಟಾಗಿ ವ್ಯವಸಾಯ ಮಾಡಿ ಬೆಳೆಸಿದ್ದಾರೆ. ಏನಿಲ್ಲ ಅಂದ್ರೆ ವರ್ಷಕ್ಕೆ 8 ಲಕ್ಷದ ಮೇಲೆ ಇನ್ಕಮ್ ಬರುವಂತ ತೋಟ ಇದು. ಅಷ್ಟು ಚೆನ್ನಾಗಿದೆ. ಏಕರಿಗೆ 40 ಚೀಲಗಿಂತ ಕಮ್ಮಿ ಇಲ್ಲ ಕಾಫಿ. ಹೆಚ್ಚು ಆದಾಯ ಬರುವಂತ ತೋಟ ಇದು. ಈ ತೋಟ ಮೇಂಟೈನ್ ಮಾಡಲಿಕ್ಕೆ 3 ಜನ ಲೇಬರ್ ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿ ಲೇಬರ್ ಕ್ವಾರ್ಟರ್ಸ್ ಇಲ್ಲ. ಇವ್ರದ್ದು ಪಕ್ಕದ ತೋಟ ಇದೆ, ಅಲ್ಲಿ ಲೇಬರ್ ಲೈನ್ ಇದೆ, ಅಲ್ಲಿಂದ ಮುಂದೆ ದಿನ ಕೆಲಸ ಮಾಡ್ತಾರೆ ಇಲ್ಲಿ. ಈ ಸ್ಥಳದಿಂದ ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 83 ಕಿಲೋಮೀಟರ್, ಬೆಂಗಳೂರು 250 ಕಿಲೋಮೀಟರ್, ಮೈಸೂರು 110 ಕಿಲೋಮೀಟರ್ ಹಾಗೂ ಹುಣಸೂರು 60 ಕಿಲೋಮೀಟರ್ ದೂರದಲ್ಲಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ಮೊಬೈಲ್ ಸಂಖ್ಯೆ 9900808455 ಅನ್ನು ಸಂಪರ್ಕಿಸಿ. ಪ್ರಿಯ ವೀಕ್ಷಕರೇ, ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.